ಈಗ ಒಂದು ತಿಂಗಳಿಂದ ದಿಲೀಪ್ ಅವರು ಮತ್ತೆ ವರಟಾಶಿ ಅವರು ಬಂದು ಒಂದು ಅಜ್ಜಿದು ಸಿನಿಮಾ ಮಾಡಬೇಕು ಅಂತ ಕೇಳಿದ್ರು. ನಾವು ಅನುಮತಿ ಕೊಡೋಕ್ಕಾಗಲ್ಲ, ಅದನ್ನು ಯೋಚನೆ ಮಾಡಬೇಕು. ತಿಮ್ಮಕ್ಕ ಅವರು ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿ, ಅದ್ರ ಬಗ್ಗೆ ಚಿಂತನೆ ಮಾಡಿ ಹಿರಿಯರ ಜೊತೆ ಮಾತಾಡಿ ನಾವು ನಿರ್ಧಾರ ತಗೋಬೇಕು, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸರಿ ನಾವು ಮಾಡಲ್ಲ ಅಂತ ಹೋಗಿ ಅವರು ಮತ್ತೆ ಒಂದು ತಿಂಗಳ ನಂತರ ನೋಡಿದ್ರೆ ಪತ್ರಿಕೆಯಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಚಿತ್ರವನ್ನು ಮಾಡ್ತಾ ಇದ್ದೀವಿ, ಅರ್ಧ ಚಿತ್ರೀಕರಣ ಮುಗ್ದಿದೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿ ತಿಮ್ಮಕ್ಕ ಅವ್ರಿಗೆ ಭಾಳ ಬೇಸರ ಆಯಿತು. ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನೀವು ಮಾಡಿರೋದು ಸರಿ ಇಲ್ಲ ಅಂತೇಳಿ ನಾವು ವಿಚಾರಿಸಲಾಗಿ ಅವರು ಸಮಾಜದಲ್ಲಿ ತಪ್ಪು ಸಂದೇಶವನ್ನು ಸಾರುವಂತಹ ಕೆಲಸವನ್ನು ಮಾಡಿದ್ದಾರೆ. ಎದುರಿಸುವಂಥ ಬೆದರಿಸುವಂಥ ನಮ್ಮನ್ನು 25 ಲಕ್ಷ ದುಡ್ಡು ಕೇಳಿದ್ರು, ಇನ್ನೊಬ್ಬ ಕಾರ್ ಕೇಳಿದ್ರು ಅಂತೇಳಿ. ಯಾರು ಕೇಳಿದ್ರು, ಎಲ್ಲಿ ಕೇಳಿದ್ರು, ಹೆಂಗೆ ಕೇಳಿದ್ರು ಅಂತ. ಹಾಗಾಗಿ ತಿಮ್ಮಕ್ಕ ಅವ್ರಿಗೂ ನಮಗೂ ನಮ್ಮ ಕುಟುಂಬಕ್ಕೂ ಕಳಂಕ ತರೋ ದೃಷ್ಟಿಯಲ್ಲಿ ಇಂಥ ಕೆಲಸವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನ್ಯಾಯಾಲಯದಲ್ಲಿ ದಾವೆಯನ್ನು ಕೂಡ ಹೂಡಿ ಮಾನನಷ್ಟ ಮೊಕದ್ದಮೆ ಒಂದು ಹೂಡಿದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರ ಚಿತ್ರವನ್ನು ನಿರ್ಮಾಣ ಮಾಡಬಾರ್ದು ಅಂತೇಳಿ ತಿಮ್ಮಕ್ಕ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಮತ್ತು ಅವರೇನು ಕೃತಿ ಆಧಾರಿತ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ, ಆ ಕೃತಿನೇ ಸುಳ್ಳು. ಆ ಕೃತಿನೇ ಅವರ ಮನಸ್ಸೋ ಇಚ್ಛೆ ಬರೆದಿರುವಂಥ ಸುಳ್ಳುಗಳ ಒಂದು ಕಂತೆ ಅದು. ಅದನ್ನು ಕೂಡ ರದ್ದುಪಡಿಸಲಿಕ್ಕೆ ನಾವೀಗ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ನಾವೆಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ಅನುಮತಿ ಇಲ್ಲದೆ ಯಾರೂ ಕೂಡ ಚಲನಚಿತ್ರವನ್ನು ಮಾಡಬಾರ್ದು. ನಮಗಿಷ್ಟ ಇಲ್ಲ, ನಮ್ಮ ತಾಯಿಯವ್ರಿಗೂ ಇಷ್ಟ ಇಲ್ಲ, ಇಷ್ಟೇ. ಈ ವಿಚಾರವಾಗಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಮಾಡಿದರೆ ಅದು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರಿಗೂ ಸಹ ಈ ಬಗ್ಗೆ ನಾವು ದೂರನ್ನು ದಾಖಲಿಸ್ತಾ ಇದ್ದೀವಿ. ಸಾಲುಮರದ ತಿಮ್ಮಕ್ಕ ಅವರ ಚಿತ್ರವನ್ನ ಅನುಮತಿ ಇಲ್ದೇನೆ ದಿಲೀಪ್ ಅನ್ನೋರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ಅವರ ಅಭಿಮಾನಿಗಳಿಗಾಗಿದೆ. ಅದರಲ್ಲಿ ನಾನು ಒಬ್ಬ. ಆ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ಆ ನೋವಿನ ಹಂಚ್ಕೊಳ್ಳೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ನರಸಿಂಹಲು ಅವ್ರನ್ನ ಭೇಟಿ ಮಾಡಿ ಫಸ್ಟ್ ವಿಚಾರಣೆಯನ್ನು ಮಾಡಿದ್ದೀವಿ. ಇದು ಫಿಲಿಮ್ಮು ಯಾವುದೇ ಒಂದು ಶೂಟಿಂಗ್ ತೆಗಿಬೇಕಾದ್ರೆ ಅನುಮತಿ ತೆಗೆದುಕೊಳ್ಬೇಕಾದ್ರೆ ಚೇಂಬರಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಮೊದಲೇ ಅವರು ಫ್ರಾಡ್ ಮಾಡಿದ್ದಾರೆ. ಫಿಲಿಮ್ ಚೇಂಬರಲ್ಲಿ ಅವರು ಅನುಮತಿಯನ್ನು ಕೇಳಿಲ್ಲ. ಆ ಒಂದು ವಿಚಾರವನ್ನು ಮಾಧ್ಯಮದ ಮುಖೇನ ಸಾಲುಮರದ ತಿಮ್ಮಕ್ಕ ಮತ್ತು ಅವರ ಕುಟುಂಬ, ಅವರ ಅಭಿಮಾನಿಗಳಾಗಿರ್ತಕ್ಕಂಥ ನೋವನ್ನು ಯಾರನ್ನು ಬೇಸರ ಪಟ್ಕೋಬೇಡಿ. ಇದು ನಾವು ಅನುಮತಿ ಕೊಟ್ಟಿಲ್ಲ, ಸಾಲುಮರದ ತಿಮ್ಮಕ್ಕ ಕುಟುಂಬ ಉಮೇಶ್ ಅವರು ಅನುಮತಿ ಕೊಟ್ಟಿಲ್ಲ ಅಂತೇಳಿ ಸ್ಪಷ್ಟೀಕರಣ ಕೊಡೋ ಮುಖೇನ ಈ ಚಿತ್ರವನ್ನು ನಿರ್ಮಾಣ ಅವರ ಹೆಸರಿನಲ್ಲಿ ಮಾಡಬಾರದು ಅಂತೇಳಿ ಮನವಿಯನ್ನು ಮತ್ತು ಈಗಾಗಲೇ ಪೊಲೀಸ್ ಸ್ಟೇಷನಲ್ಲೂ ದಾಖಲಾಗಿದೆ. ಈಗಾಗಲೇ ಅವರ ಸುಪುತ್ರ ಉಮೇಶ್ ಅವರು ನ್ಯಾಯಾಲಯದಲ್ಲೂ ಸಹ ದಾವೆಯನ್ನು ಹೂಡಿದ್ದಾರೆ.